ಆಲ್ ರೈಟ್, ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆ ಮುಗಿದಿದೆ. ಏನು ಗದ್ದಲ ಗಲಾಟೆ ಏನಿಲ್ಲ, ಬಟ್ ಉತ್ಸಾಹದಲ್ಲಿ ಮತ ಹಾಕಿದ್ದಾರೆ ಜನ. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರಲ್ಲಿ. ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಆಗಿರೋದು ಚನ್ನಪಟ್ಟಣದಲ್ಲಿ ಒಂದು 89% ಆಗಿದೆ ನಮಗೆ ಬಂದಾಗ ಕೊನೆಯದು. ಆಮೇಲೆ ಒಂಚೂರು ಈಚೆ ಆಚೆ ಆಗಿ ಅದು 90ಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. 90% ಪೋಲಿಂಗು ಪ ಕಳೆದ ಬಾರಿ 85 ಇತ್ತು. ಶಿಗ್ಗಾವಿನಲ್ಲಿ 80.48 ಆಗಿದೆ. ಮೇ ಬಿ 81-81.25ವರೆಗೂ ಹೋಗ್ಬೋದೇನೋ. ಕಳೆದ ಬಾರಿ 80 ಆಗಿತ್ತು. ಸಂಡೂರಿನಲ್ಲಿ 76.24 ಆಗಿದೆ. ಕಳೆದ ಬಾರಿ 77 ಇತ್ತು. ಅಲ್ಲಿಗೆ ಬರುತ್ತೆ, ಗ್ಯಾರಂಟಿ ಬರುತ್ತೆ ವಾಪಸ್ಸು. ಅವರೆಲ್ಲ ಹಣೆ ಬರಹಗಳು ನವೆಂಬರ್ 23ಕ್ಕೆ ಬರುತ್ತೆ. ಆಲ್ ರೈಟ್, ಫಲಿತಾಂಶಕ್ಕೆ ಮೊದಲೇ ನಿಖಿಲ್ ಕುಮಾರಸ್ವಾಮಿ ಗೆದ್ದಂತೆ ಸಂಭ್ರಮಾಚರಣೆ ಮಾಡಿದ್ದಾರಂತೆ. ಮಾಡ್ಬೋದು, ತಡೆಯವರು ಯಾರು? ಅದನ್ನು ಯಾರು ಬೇಕಾದರೂ ಸಂಭ್ರಮಾಚರಣೆ ಮಾಡ್ಕೋಬೋದು, ಅವ್ರವ್ರ ಇಷ್ಟ. ಜನ ತೀರ್ಮಾನ ಕೊಟ್ಟ ಮೇಲೆ ಆಗತ್ತೆ. ಭಾಳ ಉತ್ಸಾಹದಲ್ಲಿ ಜನ ಬಂದು ಮೈಲಿಗಟ್ಟಲೆ ನಿಂತು ಓಟ್ ಹಾಕ್ಬಿಟ್ಟಿದ್ದಾರೆ. ಅದೇನನ್ನು ತೋರಿಸ್ತಿದೆಯೋ ಗೊತ್ತಿಲ್ಲ. ಸರ್ಕಾರದ ಮೇಲೆ ಪ್ರೀತಿಯ ಭಾಗವಾಗೋ, ಸರ್ಕಾರದ ಮೇಲೆ ಆಕ್ರೋಶದ ಭಾಗವಾಗೋ, ಅಭ್ಯರ್ಥಿಯ ಮೇಲೆ ವಿಪರೀತ ಪ್ರೀತಿಗೋಸ್ಕರನೋ, ಅಭ್ಯರ್ಥಿ ಮೇಲಿನ ಕೋಪಕ್ಕೋ, ಅಭ್ಯರ್ಥಿ ಬಿಟ್ಟು ಅವರ ಅಪ್ಪನ ಮೇಲೆ ಕೋಪಕ್ಕೋ ಅದು ಗೊತ್ತಿಲ್ಲ, ಅಥವಾ ಅವರ ಅಪ್ಪನ ಮೇಲೆ ಪ್ರೀತಿಗೋ, ಅಥವಾ ಗಂಡನ ಮೇಲೆ ಪ್ರೀತಿಗೋ. 3 ಕ್ಷೇತ್ರದಲ್ಲಿ ಅಷ್ಟೇ ತಾನೇ. ಹೌದು. ಹಾಗಾಗಿ ಅದು ಏನೇನಾಗಿದೆಯೋ ಗೊತ್ತಿಲ್ಲ. ತೀರ್ಮಾನ ಆದಾಗ ನೋಡ್ಕೊಳ್ಳೋಣ ನಡ್ರಿ. ಎಸ್, ಬಟ್ ಈ ಸರ್ಕಾರದ ವಿಚಾರದಲ್ಲಿ ಬರೋದಾದ್ರೆ ಸರ್, ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶ ಅಂತ. ನಿಮ್ಮ ಆಕ್ರೋಶನ ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕಳಿ, ಏನೂ ಆಗಲ್ಲ. ನಿಮ್ಮಂಥ ಬೋಗಸ್ ಫೆಲೋಸನ್ನು ನಾನು ನೋಡೇ ಇಲ್ಲ. ಇದು ಕಳೆದ ಸರಿನೂ ಅವ್ರು ಮಾಡಿದ್ರು. ಯು ಶುಡ್ ಹ್ಯಾವ್ ಫೈಲ್ಡ್ ಎ ಅರ್ಲಿಯರ್ ಆಂಟಿಸಿಪೇಟರಿ ಕಂಪ್ಲೇಂಟ್ ಟು ಎಲೆಕ್ಷನ್ ಕಮಿಷನ್. ಲೋಕಸಭೆಯಲ್ಲೂ ಮಾಡಿದ್ರು, ಮಾಧ್ಯಮಗಳಲ್ಲಿ ಬರ್ತಿತ್ತು. ಗೃಹಲಕ್ಷ್ಮಿ ದುಡ್ಡು ರಿಲೀಸ್ ಆಗಿಲ್ಲ, ದುಡ್ಡು ರಿಲೀಸ್ ಆಗಿಲ್ಲ, ಅಕ್ಕಿ ದುಡ್ಡು ರಿಲೀಸ್ ಆಗಿಲ್ಲ ಅಂತ ನೀವು ಹೋಗೊಂದು ಅರ್ಜಿ ಕೊಡಬೇಕಿತ್ತು. ಅಟ್ ಎನಿ ಕಾಸ್ಟ್ ಗೌರ್ಮೆಂಟ್ ಶುಡ್ ನಾಟ್ ರಿಲೀಸ್ ಇಟ್. ಈಗ ಅದಾದ್ಮೇಲೆ ರಿಲೀಸ್ ಮಾಡಲಿ ಅಂತ ಕೊಡಬೇಕಿತ್ತು ನೀವು. ಈಗ ಟ್ವೀಟ್ ಹಾಕೊಂಡ್ಬಿಟ್ಟು ಅದೇನದು ಎಕ್ಸೆಲ್ ಹಾಕೊಂಡ್ಬಿಟ್ಟು ಆಕ್ರೋಶ ಅಂದರೆ ಏನು ಬರೀ ಡ್ರಾಮಾ ಆಡ್ತೀರಾ ಹೆಂಗೆ ನೀವು? ಎಸ್, ಓಕೆ. ಈ 3 ಕ್ಷೇತ್ರಗಳ ವಿಚಾರದಲ್ಲಿ ಸರ್, ಸರ್ಕಾರಕ್ಕೆ ಏನಾದರೂ ಲಾಭ ನಷ್ಟ ಅನ್ನೋಂಥದ್ದು ಏನು ಇಲ್ಲ ಈ ಕ್ಷೇತ್ರದಲ್ಲಿ. ಬಟ್ ವಿರೋಧ ಪಕ್ಷಕ್ಕೆ ಏನಾದರೂ ಶಕ್ತಿ ತುಂಬದಾಗುತ್ತೆ ಸರ್? ಅಲ್ಲ, ವಿರೋಧ ಪಕ್ಷಕ್ಕೆ ಶಕ್ತಿ ಅಂದರೆ ನಂಬರಲ್ಲಿ ದೊಡ್ಡ ಶಕ್ತಿ ಅಲ್ಲ, ಅದು ಮಾನಸಿಕವಾದ ಗೆಲುವುಗಳು ಇವೆಲ್ಲ ಅಷ್ಟೇ. ಆಡಳಿತ ಪಕ್ಷದಲ್ಲಿ ಅವರವರ ಸಾಮರ್ಥ್ಯ ಪ್ರದರ್ಶನ, ವಿರೋಧ ಪಕ್ಷಕ್ಕೂ ಇದೆ ಸಾಮರ್ಥ್ಯ ಪ್ರದರ್ಶನ. ಈ 3 ಕ್ಷೇತ್ರಗಳ ಗೆಲುವು ಸೋಲಿನಿಂದಾಗಿ ಸರ್ಕಾರದ ಮೇಲೆ ಬೆರಳು ಮಾಡಬಹುದಾ ಸರ್? ಸರ್ಕಾರ ವಿರೋಧ ಇದೆ, ಒಂದಿಷ್ಟು ಇರುಸು ಮುರುಸುಗಳು ಉಂಟಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ವೇಳೆ ಕಾಂಗ್ರೆಸ್ ಸೋತ್ರೆ ಇದಕ್ಕೆ ಮುಖ್ಯಮಂತ್ರಿ ಕಾರಣ ಅಂತನೋ, ಅಥವಾ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಮಾಡಿದ್ರೆ ಅದಕ್ಕೆ ಕಾರಣ ಅಂತನೋ ಏನೋ ಆಗ್ಬೋದು. ಬಿಜೆಪಿಯವರು ಅಥವಾ ಕಾಂಗ್ರೆಸ್ JDSನವ್ರು ಇವ್ರೇನಾದ್ರು ಸೋತ್ ಕಿತ್ಕೊಂಡ್ರೆ ಆಗ ಇವ್ರ ಪಕ್ಷದ ಕಡೆ ನಾವು ಹೇಳಿಲ್ಲ ಏನು ನಡೆಯಲ್ಲ ಇವ್ರದ್ದೆಲ್ಲ ಅಂತ ಇವ್ರು ಅನ್ಬೋದು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಅದು ದೊಡ್ಡ ಪ್ರಮಾಣದ ಯುದ್ಧಕ್ಕೆ ದಾರಿ ಮಾಡಿಕೊಡತ್ತೆ ಅಂತ ನನಗೆ ಅನಿಸಿಲ್ಲ. ಓಕೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಮಂತ್ರಿ ರಾಮುಲು ಪಾಲಿಗೆ ನಾಳೆ ಬಿಗ್ ಡೇ ಅಂತಿದ್ದಾರೆ. ಕಾರಣ, ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಅವರ ವರದಿ ಆಧರಿಸಿ ಕೋವಿಡ್ ಅಕ್ರಮ ಕೇಸನ್ನು ಸರ್ಕಾರ SIT ತನಿಖೆಗೆ ನೀಡುವ ಸಾಧ್ಯತೆ ಇದೆ ಅಂತಿದ್ದಾರೆ. ನಾಳೆ ಸಂಪುಟ ಸಭೆ ಇದೆ, ಸೊ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಅಂತಿದ್ದಾರೆ. ಆದರೆ ನಾಳೆ ಈ ಬಗ್ಗೆ ಚರ್ಚೆ ಆಗಲ್ಲ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಕೋವಿಡ್ ಔಷಧಿ ಖರೀದಿ ಮತ್ತು ನಿರ್ವಹಣೆಯಲ್ಲಿ 340 ಕೋಟಿಯಷ್ಟು ಅವ್ಯವಹಾರವಾಗಿದೆ. ಇದನ್ನು ವಸೂಲಿ ಮಾಡಿ ಈ ಖರೀದಿ ಒಪ್ಪಂದ ಮಾಡಿಕೊಂಡವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಅಂತ ತನಿಖೆ ನಡೆಸಬೇಕು ಅನ್ನೋದು ಸರ್ಕಾರ, ಕುನ್ನಾ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿರೋದು. ಈ ವರದಿ ಕೆಲ ಭಾಗಗಳು ಮಾಧ್ಯಮಗಳಿಗೆ ಸೋರಿಕೆ ಆಗಿದೆ. ಕೋವಿಡ್ ಅಕ್ರಮದ ಬಗ್ಗೆ ಪ್ರಧಾನಿ ಏನಂತಾರೆ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ತನಿಖೆ ಮಾಡಿ ಉಪ್ಪು ತಿಂದವರು ನೀರು ಕುಡಿಲಿ ಅಂತ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಟಕ್ಕರು. ಬಿಜೆಪಿಯವರ ಮೇಲೆ ಅನೇಕ ಆರೋಪಗಳು ಬರ್ತಾ ಇದ್ದಾವೆ. ಔಷಧಿಗಳ ಖರೀದಿನಲ್ಲಿ ಭ್ರಷ್ಟಾಚಾರ ಮಾಡಿರೋರು ಅವ್ರ ಸರ್ಕಾರ. ಅದಕ್ಕೇನು ಹೇಳ್ತಾರೆ ಮಿಸ್ಟರ್ ನರೇಂದ್ರ ಮೋದಿ? ಕರ್ನಾಟಕ ಗೌರ್ಮೆಂಟ್ ಟಾರ್ಗೆಟ್ ಮಾಡ್ತಾ ಇದೆ, ಸಿದ್ದರಾಮಯ್ಯನೂ ಟಾರ್ಗೆಟ್, ಸರ್ಕಾರನೂ ಟಾರ್ಗೆಟ್. ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನು ತನಿಖೆಗೆ ಆದೇಶ ಮಾಡಿರೋದು. ಮಾಡ್ರಿ, ಯಾವ್ದು ಬೇಕಾದ್ರೆ ಮಾಡ್ರಿ. ಇನ್ನ ಕೈಯಲ್ಲಿ ಅಧಿಕಾರ ಇದೆಯಲ್ಲ ನಿಮ್ ಕೈಯಲ್ಲಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಬೇಕು. ನಾಳೆ ತನಿಖೆ ಸ್ವರೂಪ ಚರ್ಚೆ ಆಗುತ್ತೆ. ನಾಳೆ ಇಲ್ಲ, ನಾವು ಸಬ್ ಕಮಿಟಿನೇ ಮೀಟ್ ಮಾಡಿಲ್ಲ. ಇನ್ನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರೇ ಅಧ್ಯಕ್ಷರಿದ್ದಾರೆ, ಅದಕ್ಕೆ ನಾವೆಲ್ಲ ಸದಸ್ಯರಿದ್ದೀವಿ. ಅದರಲ್ಲಿ ಚರ್ಚೆ ಆಗಿ ಆಮೇಲೆ ಕ್ಯಾಬಿನೆಟಿಗೆ ಬರಬೇಕು. ಪರಮೇಶ್ವರ್ ಹೇಳೋದು ಸರಿ. ಇನ್ನೂ ಸಬ್ ಕಮಿಟಿ ಅಲ್ರಿ, ಮೀಟಿಂಗೇ ಮಾಡಿರೋ ಸಬ್ ಕಮಿಟಿ ಏನ್ರಿ? ಪರಮೇಶ್ವರ್ ಕೆಲವು ಸರಿ ಕರೆಕ್ಟಾಗಿ ಹೇಳ್ತಾರೆ, ಕೆಲವು ಸರಿ ಇಲ್ಲ, ಭಾಳ ಸರಿ ಹೇಳ್ತಾರೆ. ತುಂಬ ಸಮಾಧಾನವಾಗಿ. ಈ ಸರ್ಕಾರದಲ್ಲಿ ಸಮಾಧಾನ ಮತ್ತು ಅಟ್ಲೀಸ್ಟ್ 50% ಆಫ್ ಲಾಜಿಕ್ ಇಟ್ಕೊಂಡು ಏನಾದ್ರು ಹೇಳ್ತಿದ್ರೆ ಇವರೊಬ್ಬರೇ ಇರಬೇಕೀಗ ಸದ್ಯದ ಪರಿಸ್ಥಿತಿನಲ್ಲಿ. ಓಕೆ.
ಮಿಕ್ಕಿದ್ದವರೆಲ್ಲ ಅವರು ಬುರಿ ಉಡಾಪೆಗಳು ಬಾಯಿ ಬಂದಂಗೆ ಬಡಾಯಿ ಬಿಟ್ಬಿಡ್ತಾರೆ. ಸುಮ್ಮನೆ ಆ ಕ್ಷಣಕ್ಕೆ ತೋಚ್ದಂಗೆ ಬಿಟ್ಬಿಟ್ಟು ಹೋಯ್ತಾ ಇರ್ತಾರೆ ಎಲ್ಲರೂ. ಬಟ್ ಸರ್ಕಾರಗಳು ಈ ಕಮಿಟಿಗಳನ್ನು ರಚನೆ ಮಾಡುತ್ತೆ, ವರದಿಗಳನ್ನೆಲ್ಲ ತರಿಸ್ಕೊಳ್ಳುತ್ತಿಲ್ಲ ಸರ್. ಇಲ್ಲಿವರೆಗೂ ಏನೋ ಪೊಲಿಟಿಕಲಿ ಇವ್ರಿಗೆ ಅನುಕೂಲ ಇದೆ ಅಂತ ಈ ಕಮಿಟಿ ರಿಪೋರ್ಟನ್ನು ಫಾಸ್ಟ್ ಟ್ರ್ಯಾಕಿಗೆ ತಂದಿರ್ತಾರೆ. ಓಕೆ, ನನ್ನ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ, ತಗೊಳ್ಳಿ, ತಪ್ಪಲ್ಲ. ಯಾರು ದುಡ್ಡು ತಿಂದಿದ್ರೆ ಅನುಭವಿಸ್ಬೇಕು, ಅದು ಜನರು ದುಡ್ಡು. ಅದು ಅಲ್ಲ, ನನ್ನ ಆರ್ಗ್ಯುಮೆಂಟ್ ಏನು ಅಂದ್ರೆ ಸರ್, ಕಮಿಟಿಗಳಿಂದ ಬರುವಂತ ವರದಿಗಳು ನೈಸ್ ವಿಚಾರ ಆಗಿರ್ಬೋದು, ಅದನ್ನೇ ಹೇಳಕ್ ಬರ್ತಿರೋದು ನಾನು. ಹಾ ಸರ್. ಹಾಗಾಗಿ ಇದಕ್ಕೆ ಎಷ್ಟು ಆಸಕ್ತಿಯನ್ನು ತೋರಿಸ್ತಿದ್ದೀರೋ ರಾಜಕೀಯವಾಗಿ, ಹಾಗೆ ನಿಮ್ಮ ಬಳಿ ಯಾವುದೇ ನಿರ್ಧಾರ ಆಗದೆ ಕಸ ಹಿಡಿದು ಕೊಳೆಯುತ್ತಿರುವ ಕಸದ ರೂಪದಲ್ಲಿ ವರದಿಗಳು ಯಾವ್ಯಾವುದು ಅಂತ ರಿಲೀಸ್ ಮಾಡಿ. ಇಲ್ವಾ, ನಾವೇ RTI ತೆಕ್ಕತ್ತೀವಿ ಯಾವ್ದು ವರದಿ, ಯಾವ್ಯಾವ ವರದಿ ಬಾಕಿ ಇದೆ. ಅವೆಲ್ಲ ಏನು ಬೇಪಾರಿನ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳ ಅವು, ಹಂಗಾಗಬಾರ್ದು. ಎಸ್. ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆ ಜಮೀರ್ ಏನೋ ಹೇಳಿದ್ದು, JDS ಇವತ್ತು ಪ್ರತಿಭಟನೆ ಮಾಡ್ತು, ರಾಜೀನಾಮೆ ಕೇಳ್ತು ಕೊಡೋರು ಯಾರು? ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಆಕ್ರೋಶ. ಸಿದ್ದರಾಮಯ್ಯನವ್ರು ಮಾತ್ರ ಜಮೀರ್ ಹೇಳಿಕೆಯನ್ನು ಪರೋಕ್ಷವಾಗಿ ಸಮರ್ಥಿಸಿದ್ದಾರಂತೆ. ಅವರು ಫ್ರೆಂಡ್ಸು, ಅವ್ರ ನಡುವೆ ಏನೋ ಆಗತ್ತೆ. ನನ್ನ ಸೊಕ್ಕು ಮುರಿತೀನಿ ಅನ್ನೋದು ಸರಿನಾ ಅಂತಾರೆ. ನಿಮಗೆ ಸೊಕ್ಕು ಮುರಿತೀನಿ ಅಂದರು, ನಿಮ್ಮ ಗರ್ವಭಂಗ ಮಾಡಿಬಿಡ್ತೀನಿ ಅಂದರು. ಅದಕ್ಕೆ ಅದೇ ರೀತಿ ಆ ಉತ್ತರವನ್ನು ಕೊಡಬೇಕು. ಹೌದು, ನೀವು ಈ ರೀತಿ ಅಲ್ಲ. ಎರಡನೆಯದು, ಸಿದ್ದರಾಮಯ್ಯನವರು ಇವತ್ತು ದೇವೇಗೌಡರ ಮೇಲಿನ ಕೋಪಕ್ಕೋ ಅಥವಾ ಕುಮಾರಸ್ವಾಮಿಯ ಮೇಲಿನ ಕೋಪಕ್ಕೋ, ದ್ವೇಷ ಕೋಪನೇ ಇಟ್ಕೊಳ್ಳೋಣ, ದ್ವೇಷ ಬೇಡ ಅಂತ ನಿಮ್ಮ ಸಚಿವರೊಬ್ಬ ಮಾಡಿದ್ದಂತಹ ಕಚಡ ಕೆಲಸ, ಅದು ನನ್ನ ಪ್ರಕಾರದಲ್ಲಿ ಅನುಮಾನನೇ ಇಲ್ಲ. ಅದು ಯಾರಿಗಾದರೂ ಆಗಿರಲಿ, ಅದು ಎಕ್ಸ್ ಕುಮಾರಸ್ವಾಮಿನೋ ಇನ್ನೊಬ್ರಿಗೋ, ಅದನ್ನು ಪರೋಕ್ಷ ಪ್ರತ್ಯಕ್ಷವಾಗಿ ಸಮರ್ಥನೆ ಮಾಡಿಕೊಳ್ಳುವುದು ನಿಮ್ಮ ಸಣ್ಣತನದ ಪ್ರದರ್ಶನವೇ ಹೊರತು ಉದಾರತೆ ಮತ್ತು ದಾರ್ಶನಿಕತೆ ಇರಬಹುದಾದ ಒಬ್ಬ ನಾಯಕನ ಗುಣಲಕ್ಷಣವಲ್ಲ. ದಿ ಚೀಫ್ ಮಿನಿಸ್ಟರ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಸಮ್ ರೆಸ್ಪೆಕ್ಟ್, ಸಮ್ ಎಟಿಕೆಸಿ, ಸಮ್ ಲೆವೆಲ್. ಅದನ್ನು ಮ್ಯಾನೇಜ್ ಮಾಡಬೇಕು, ಮೇಂಟೈನ್ ಮಾಡ್ಕೋಬೇಕು. ಇಂಥ ವಿಚಾರ ಆಯ್ತಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ನೋಡ್ರಿ, ಪೊಲಿಟಿಕಲಿ ಮಾತಾಡೋವಾಗ ಒಬ್ರಿಗೊಬ್ರಿಗೆ ಮಾತಾಡ್ತೀವಿ, ಹೇಳ್ತೀವಿ ಅಂತ. ಆದರೆ ಈ ಬಣ್ಣ ಗಿಣ್ಣದ್ದೆಲ್ಲ ಮಾತಾಡೋದನ್ನ ನಾನು ಸಮರ್ಥನೆ ಮಾಡೋಕ್ಕಾಗಲ್ಲ. ಅದನ್ನು ಹವೆವರ್ ಎಸ್ ಗಿವನ್ ಸಮ್ ಕ್ಲಾರಿಫಿಕೇಶನ್ ಡ್ಯಾಶ್ ವಿ ವಿಲ್ ಸಿ ಪೊಲಿಟಿಕಲಿ ರೆಸಿಗ್ನೇಷನ್ ವಿಚಾರ ಇಲ್ಲ. ಬಟ್ ಅದನ್ನು ಸಮರ್ಥನೆ ಮಾಡೋಕ್ಕೆ ಹೋಗಬಾರ್ದು. ಕಾರಣ, ನಾಳೆ ನಿಮ್ಮಲ್ಲೇ ಒಬ್ಬರಿಗೆ ಯಾರಿಗಾರು ಬಂದಾಗ ಅದನ್ನು ಆಕ್ಷೇಪಿಸುವಂಥ ಹಕ್ಕು ನಿಮಗಿಲ್ಲ ಅನ್ನೋದನ್ನು ಮರಿಬೇಡಿ, ಕಳ್ಕೊಂಡ್ಬಿಡ್ತಾರೆ. ಎಸ್. ಇನ್ನು ಜಾರ್ಖಂಡ್ನಲ್ಲಿ ಮೊದಲ ಹಂತದ ಚುನಾವಣೆ ಶಾಂತಿಯುತವಾಗಿ ಮುಗಿದಿದೆ. 43 ಮತಕ್ಷೇತ್ರಗಳಲ್ಲಿ 67ಕ್ಕೂ ಹೆಚ್ಚು ಮತದಾನ ಆಗಿದೆ. ವಯನಾಡು ಲೋಕಸಭೆ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ಆಯಿತು. 65ರಷ್ಟು ಮಂದಿ ಮತ ಚಲಾಯಿಸಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಇಲ್ಲಿ 74ರಷ್ಟು ಮತದಾನ ಆಗಿತ್ತು. ವೋಟಿಂಗ್ ವೇಳೆ ಪ್ರವಾಹ, ಭೂಕುಸಿತದಿಂದ ಚದುರು ಹೋಗಿದಂತಹ ಜನ ಎಲ್ಲ ಇದರಲ್ಲ ಮರುಸಂಗಮ ಆಗಿಬಿಟ್ಟಿದೆ. ಬಹಳ ಚೆನ್ನಾಗಿತ್ತು ಅದು ಇವತ್ತು ಸೀನು. ತಮ್ಮವರನ್ನು ಕಳ್ಕೊಂಡಿದ್ದ ಜನ ಮತಗಟ್ಟೆಗಳಲ್ಲಿ ಸಂಬಂಧಿಗಳು, ಆಪ್ತರನ್ನು ಕಂಡು ಭಾವುಕರಾದರಲ್ಲಿ ಹಳೆಯ ದಿನಗಳನ್ನು ಮೆಲುಕು ಹಾಕಿದರು. ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತಹ ಪ್ರಿಯಾಂಕಾ ವಾದ್ರಾ ಗೆಲುವಿನ ವಿಶ್ವಾಸ ಸಹಜವಾಗಿ ವ್ಯಕ್ತಪಡಿಸಿದರು. ಇನ್ನು ಫಲಿತಾಂಶ 23ಕ್ಕೆ ಬರುತ್ತೆ. ರಾಜಸ್ಥಾನದ ಡಿಯೋನಿ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ನರೇಶ್ ಮೀನಾ ಚುನಾವಣೆ ಅಧಿಕಾರಿ ಕಪಾಳಕ್ಕೆ ಬಾರಿಸಿಬಿಟ್ಟಿದ್ದಾರೆ. ಈ ಮಧ್ಯೆ ಮಹಾರಾಷ್ಟ್ರ ಚುನಾವಣೆ ವೇಳೆಯೇ DCM ಅಜಿತ್ ಪವಾರ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. NCP ಸಂಸ್ಥಾಪಕ ಶರದ್ ಪವಾರ್ ಫೋಟೋವನ್ನು ಪ್ರಚಾರದಲ್ಲಿ ಬಳಸಿಕೊಳ್ಳದಂತೆ ಸೂಚಿಸಿದೆ. ಸ್ವಂತ ಕಾಲಲ್ಲಿ ನಿಲ್ಲೋದನ್ನು ಕಲೀರಿ ಅಂತ ಅಜಿತ್ ಪವಾರ್ಗೆ ಚಾಟಿ ಬೀಸಿದೆ. ಓಕೆ, ವೆರಿ ಗುಡ್. ಸರಿ, ಆಯ್ತಲ್ಲ, ಈ ಅಭ್ಯಾಸ ಶುರು ಆಗ್ಬಿಡುತ್ತಲ್ಲ. ಏನು ಅಭ್ಯಾಸ? ಚುನಾವಣಾಧಿಕಾರಿ ಕಪಾಳ ಕೊಡುವ ಮಟ್ಟಕ್ಕೆ ಈ ಮನಸ್ಥಿತಿ ಯಾವುದೋ ಸ್ಟ್ರೇಂಜ್ಲಿ ಅಲ್ಲಿ ಇಲ್ಲಿ ಆಗೋ ಕೇಸನ್ನು ನೀವು ಜನರಲಿ ಮಾತಾಡ್ಬಿಟ್ರೆ, ಈಗ ನಮ್ಮ ಆಫೀಸಲ್ಲಿ ಒಂದು ತಪ್ಪಾಗಿದ್ದಕ್ಕೆ ಇದು ಪೀಪಲ್ ಟಿವಿ ಅಭ್ಯಾಸ ಅಂತ ಹೇಳ್ಬಿಡ್ತೀರಾ? ಹಂಗಲ್ಲ ಸರ್, ನಮ್ಮ ರಾಜ್ಯದಲ್ಲೂ ಇದೇ ರೀತಿ ಮೊನ್ನೆ ಎಲೆಕ್ಷನ್ ಯಾವುದೋ ಒಂದು ಗಲಾಟೆಗಳು ಇಡೀ ಏನು ರಾಜ್ಯ ಅಂದ್ರೆ ಏನು ಕಾರ್ಪೊರೇಷನ್ ವಾರ್ಡ ನಿಮ್ಮ ಪ್ರಕಾರ? ರಾಜಕಾರಣಿಗಳು ಮತ್ತೆ ಡೋಂಟ್ ಜನರಲೈಸ್ ಥಿಂಗ್ಸ್ ಅಂಡ್ ಲೆಟ್ಸ್ ನಾಟ್ ಕ್ರಿಯೇಟ್ ಎ ಸಿಚುಯೇಷನ್. ಹಂಗೆ ಮಾಡಕ್ಕೆ ಬರಲ್ಲ. 224 ಅಸೆಂಬ್ಲಿ ಸೆಗ್ಮೆಂಟ್ಗೋ ಅಥವಾ 500 ಚಿಲ್ಲರೆ ಲೋಕಸಭಾ ಸೆಗ್ಮೆಂಟ್ಗೋ ಈ ದೊಡ್ಡ ದೇಶದಲ್ಲಿ ನಡೀತಿದ್ದಾಗ ಅಲ್ಲೆಲ್ಲ 4 ಜಾಗದಲ್ಲಿ ಅವ್ನಿಗೆ ಇವ್ನು ಕೋಪ ಮಾಡ್ಕೊಂಡು ಅಂತ ನಡೆಸಿದ್ದನ್ನು ಜನರಲೈಸ್ ಮಾಡೋಕ್ಕಾಗತ್ತಾ ನಾನು? ಹಂಗೆ ಆಗಲ್ಲ. ಇಟ್ಸ್ ನಾಟ್, ದೀಸ್ ಆರ್ ಆಲ್ ಎಕ್ಸೆಪ್ಷನಲ್ ಕೇಸಸ್. ಆ ಲೋಕಲ್ ಸರ್ಕಮ್ಸ್ಟೆನ್ಸ್ ಆಗಿರೋದು ಅದು ಕ್ರಮ ತಗೋತಾರೆ. ಅದೇನು ದೊಡ್ಡ ಇದಲ್ಲ ಅದು. ಅಮೆರಿಕದಲ್ಲಿ ನಡೆದ ಚುನಾವಣೆ ಎಲ್ಲ ಬೋಗಸ ಸರ್, ಅಲ್ಲಿ ಮತದ ಬಾಕ್ಸ್ಗೆ ಬೆಂಕಿ ಬಿದ್ದುಬಿಡ್ತಲ್ಲ ಸರ್ ಅಂತಂದ್ಬಿಟ್ರೆ ಹಂಗಾಗತ್ತಾ? ಮತ್ತೆ